ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡಿಕೊಳ್ಳೋ ವಾಕ್ಯ. ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವ ಮಾನವರನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ತಂದೆಯಾಗಿರುವ ದೇವರೇ, ಇಲ್ಲಿವರೆಗೂ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮ ನಾಮಸ್ಮರಣೆ ಮಾಡುವಂತೆ ಒಳ್ಳೆಯ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು, ಕೃತಜ್ಞತೆಗಳು. ತಂದೆಯಾಗಿರುವ ದೇವರೇ, ಈಗ ಸ್ವಲ್ಪ ಹೊತ್ತು ನಿಮ್ಮ ಮಾತನ್ನು ಆಲೋಚಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವು ನನಗೆ ಅನುಗ್ರಹಿಸ್ರಿ. ಒಳ್ಳೆಯ ಆಲೋಚನೆಯನ್ನು, ಒಳ್ಳೆಯ ತಲಂಪನ್ನು ಕೊಟ್ಟು ನೀವೇ ನಡೆಸ್ತೀರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಂದು. ಕೇಳುವಂಥ ನಿಮ್ಮ ಮಕ್ಕಳು ಶ್ರದ್ಧೆಯಿಂದ ಆಲೋಚಿಸಿ ನಿಮ್ಮ ಮಾತುಗಳು ಗ್ರಹಿಸಿಕೊಳ್ಳುವಂಥ ಒಳ್ಳೆಯ ಮನಸ್ಸನ್ನು ದಯಪಾಲಿಸ್ತೀರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಂದು. ತಂದೆಯಾಗಿರುವ ದೇವರೇ, ಎಲ್ಲರೂ ನಮ್ಮ ಮಕ್ಕಳಾದ ನಾವೆಲ್ಲರೂ ನಿಮ್ಮ ವಾಕ್ಯದಿಂದ ನಮ್ಮ ಜೀವನವನ್ನು ಸರಿಪಡಿಸಿಕೊಂಡು ನಿಮಗಾಗಿ ಬದುಕಿ ನೀವಿರುವಂಥ ಮಹಾಪರಲೋಕವನ್ನು ಪಡೆದುಕೊಳ್ಳಬೇಕಂತೇಳಿ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತರವರ ಹೆಸರಿನಲ್ಲಿ ಬೇಡ್ತಾನಿದ್ದೇನಪ್ಪ ತಂದೆ, ಆಮೇನ್. ಓಕೆ ಪ್ರಿಯರೇ, ದೇವರ ಮಹಾಕೃಪೆಯಿಂದ ತಂದೆಯಾದ ದೇವರು ಮತ್ತೊಂದು ಸಾರಿ ಆತನ ಮಾತುಗಳನ್ನು ತಿಳಿಸುವುದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತಾ, ಅದೇ ರೀತಿಯಲ್ಲಿ ಸಭೆಯಾಗಿ ಕೂತಿರ್ತಕ್ಕಂಥ ಎಲ್ಲ ನಿಮ್ಮ ದೇವರ ಮಕ್ಕಳಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ನಾವೆಲ್ಲರೂ ಶ್ರದ್ಧೆಯಿಂದ ದೇವರ ಮಾತುಗಳನ್ನು ನಾವು ಆಲೋಚನೆ ಮಾಡೋಣ. ಯಾಕಂದರೆ ದೇವರು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಹೊತ್ತು ನಾವು ದೇವರ ಮಾತುಗಳು ತಿಳ್ಕೊಳ್ಳೋಣ. ಯಾಕಂದರೆ ದೇವರ ಮಾತುಗಳು ಶ್ರೇಷ್ಠವಾದಂಥ ಮಾತುಗಳು, ದೇವರ ಮಾತುಗಳು ನಮ್ಮ ಜೀವಿತಗಳನ್ನು ಸರಿಪಡಿಸುವಂಥ ಮಾತುಗಳು, ದೇವರ ಮಾತುಗಳು ನಮ್ಮನ್ನು ನಿತ್ಯ ಲೋಕಕ್ಕೆ ಕರೆದುಕೊಂಡೊಯ್ಯುವಂಥ ಮಾತುಗಳು. ಹಾಗಾಗಿ ಜಾಗ್ರತೆಯಿಂದ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ನಾನು ಆಡುವಂಥ ಒಂದು ವಿಷಯ ಏನೆಂದರೆ, ದೇವರು ಮೆಚ್ಚುವ ರೀತಿಯಲ್ಲಿ ನಮ್ಮ ಬದುಕುಗಳು ಇವೆಯಾ ಎನ್ನುವಂಥ ಒಂದು ಸಬ್ಜೆಕ್ಟು ಆಲೋಚನೆ ಮಾಡೋಣ. ಏನ್ರಿ, ದೇವರು ಮೆಚ್ಚುವ ರೀತಿಯಲ್ಲಿ ನಮ್ಮ ಬದುಕುಗಳು ಇವೆಯಾ ಅಂತೇಳಿ. ಅಂದರೆ ನಿಜಕ್ಕೂ ನಮ್ಮ ಬದುಕುಗಳು, ನಮ್ಮ ಜೀವಿತಗಳು ಯಾವ ರೀತಿಯಲ್ಲಿದೆ ಅಂದರೆ, ದೇವರು ಮೆಚ್ಚುವಂಥ ರೀತಿಯಲ್ಲಿದೆಯಾ? ದೇವರು ಸಂತೋಷ ಪಡುವಂಥ ರೀತಿಯಲ್ಲಿದೆಯಾ? ದೇವರು ನಮ್ಮನ್ನು ನೋಡಿ ಸಂತೋಷ ಪಡುವಂಥ ರೀತಿಯಲ್ಲಿ ನಮ್ಮ ಪರಿವರ್ತನೆ ಇದೆಯಾ ಅಂತಕ್ಕಂಥ ವಿಷಯವನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಬದುಕುಗಳು ಯಾವ ರೀತಿಯಲ್ಲಿದೆಯೋ, ಯಾವ ರೀತಿ ನಾವು ಜೀವಿಸ್ತದೆ ಅಂಥೇಳಿ ಯಾರಿಗೆ ಗೊತ್ತಂದರೆ ನಮ್ಮ ಮನಸ್ಸಿಗೆ ಗೊತ್ತು. ನಾವು ಯಾವ ರೀತಿಯಲ್ಲಿದ್ದೆವು, ನಾವು ದೇವರಿಗೆ ಎಷ್ಟು ಸಂತೋಷ ಕೊಡ್ತಾ ಇದ್ದಿದ್ದೇವ, ದೇವ್ರಿಗೆ ಮೆಚ್ಚಿಸುವಂಥ ರೀತಿ ನಮ್ಮ ಬದುಕಿದೆ ಅಂತ ಯಾರಿಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಗೊತ್ತಾಗುತ್ತದೆ. ಮತ್ತು ಎರಡನೇದಾಗಿ ದೇವ್ರಿಗೆ ಗೊತ್ತಾಗುತ್ತದೆ. ಹಾಗಾಗಿ ಭಕ್ತರ ಇತಿಹಾಸಗಳು ನೋಡುವಾಗ, ಭಕ್ತರ ಜೀವಿತಗಳು ನೋಡುವಾಗ, ಕೆಲವೊಂದು ಭಕ್ತರು ದೇವರು ಮೆಚ್ಚುವಂಥ ರೀತಿಯಲ್ಲಿ, ದೇವರು ಸಂತೋಷ ಪಡುವಂಥ ರೀತಿಯಲ್ಲಿ, ದೇವರು ಆನಂದಿಸುವಂಥ ರೀತಿಯಲ್ಲಿ ಅವರ ಜೀವಿತಗಳನ್ನು ಸಾಗಿದೆ ಪ್ರಿಯರೇ. ಹಾಗಾಗಿ ನಮ್ಮ ಬದುಕುಗಳು ಯಾವ ರೀತಿಯಲ್ಲಿದೆ? ಜನರು ಮೆಚ್ಚುವಂಥ ರೀತಿಯಲ್ಲಿದೆಯಾ ಅಥವಾ ದೇವರು ಮೆಚ್ಚುವಂಥ ರೀತಿಯಲ್ಲಿದೆಯಾ? ಜನರಿಗೆ ಸಂತೋಷ ಕೊಡುವಂಥ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ ಅಥವಾ ದೇವರು ನೋಡ್ತಾ ಇದ್ದಾರೆ, ದೇವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ, ನಮ್ಮನ್ನು ದೇವರು ಸಂತೋಷ ಪಡ್ತಾ ಇದ್ದಾರಾ ಇಲ್ವ ಅಂಥೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೇವಲ್ಲ ಅಂಥೇಳಿ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ಒಂದು ವಾಕ್ಯ ನೋಡಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯ 21ನೇ ವಚನ ನೋಡಿ. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನುಷ್ಯನೊಳಗೆ ಬೇರೂರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗುಡಿರಿ ಎಂಬುವಂಥದ್ದೇ. ಯಾವ ರೀತಿ ಅಂತಂದರೆ, ಮೊದಲನಾಗಿ ನಾವು ವಾಕ್ಯ ಕೇಳುವಾಗ ನಮ್ಮ ಮನಸ್ಸು ಹೆಂಗಿರ್ಬೇಕಂತ ಖಾಲಿ ಇರಬೇಕು. ನಾವಿರ್ತಕ್ಕಂಥ ದುಷ್ಟತನ, ಕೆಟ್ಟತನ, ಹೊಟ್ಟೆಕಿತ್ತು, ಜಾರತ್ವ, ಬಂಡುತನ, ದೇವರಿಗೆ ಇಷ್ಟವಾದಂಥ ಎಲ್ಲ ನಮ್ಮ ಹೃದಯ ಏನಾದರೆ ಒಂದು ಅಪವಿತ್ರಪಡಿಸುವಂಥ ಲಕ್ಷಣಗಳು ನಮ್ಮ ಜೊತೆ ಇದ್ದರೆ ಅವನ್ನು ತೆಗೆದಿಟ್ಟು ಯಾವ ರೀತಿ ಇರಬೇಕಂತ ನಮ್ರತೆಯಿಂದ ಏನು ಮಾಡಬೇಕಂತ, ನಮ್ರತೆಯಿಂದ ಎಡೆಗೂಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರ ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸ ಹೋಗಬೇಡ್ರಿ, ನಿಮ್ಮನ್ನು ನೀವೇ ನಷ್ಟಪಡಿಸ್ಕೋಬೇಡ್ರಿ ಅಂತ ಹೇಳ್ತಿದ್ರು ಪ್ರಿಯರೇ. ಅಂದರೆ ಇಲ್ಲಿ ನಂಗೆ ಒಳ್ಳೆಯ ಸಮಯ ಕೊಟ್ಟರೆ ಏನಪ್ಪ ಅಂದರೆ, ವಾಕ್ಯವನ್ನು ಹೇಳುವಂಥ ಸಮಯ ಕೊಟ್ಟಿರಿ. ವಾಕ್ಯ ಅವಕಾಶ ಸಿಕ್ಕದಂತೇಳಿ ನಾವು ಬೋಧನೆ ಮಾಡೋದು ಮಾತ್ರ ಸರಿ ಹೋಗೋದಿಲ್ಲ. ಯಾಕಂದರೆ ನಾವು ವಾಕ್ಯ ಓದ್ತಿದ್ದೆ, ವಾಕ್ಯ ಕೊಟ್ರೆ ಅಂತೇಳಿ ನಾವು ವಾಕ್ಯ ಹೋದ್ರೆ ಮಾತ್ರ ಸರಿ ಇಲ್ಲ. ಆ ವಾಕ್ಯದ ಪ್ರಕಾರ ನನ್ನ ಜೀವಿತ ಇದೆಯೋ ಅಥವಾ ಇಲ್ಲೋ ಅಂಥೇಳಿ ನಾನು ಕೂಡ ಆಲೋಚನೆ ಮಾಡಬೇಕಾಗಿದೆ, ನೀವು ಕೂಡ ಆಲೋಚನೆ ಮಾಡಬೇಕು. ಯಾಕಂದರೆ ದೇವರ ವಾಕ್ಯ
ವಾಕ್ಯದಲ್ಲಿ ನಾನು ಕೂಡ ಕಲ್ತ್ಕೊಳ್ಬೇಕು, ನೀವು ಕೂಡ ಕಲ್ತ್ಕೊಳ್ಬೇಕು. ನಾನು ಬರೀ ಹೇಳುವವನಾಗಿರ್ತೇನೆ, ಕೇಳುವವನಾಗಿರೋದಂದರೆ ಲೆಕ್ಕ ಇಲ್ಲ. ಯಾಕಂದರೆ ನಾನು ನಿಮ್ಮ ಕಡೆ 1 ಬಟ್ ತೋರಿಸ್ತೇನೆ, ನನ್ನ ಕಡೆ 4 ಬಟ್ ತೋರಿಸ್ತು ಪ್ರಿಯರೇ. ನೀವು 1 ಬಟ್ ತೋರಿಸಿ ನಿಮ್ಮ ಜೊತೆ ಮಾತಾಡ್ಬೋದು, ಆದರೆ ನನ್ನ ಲೈಫ್ ಹೆಂಗಿದೆ, ನನ್ನ ಜೀವಿತ ಹೆಂಗಿದೆ ಅಂತೇಳಿ ನನಗೆ 4 ಬಟ್ ತೋರಿಸುವಂಥ ಇದೆ ಪ್ರಿಯರೇ. ಹಾಗಾಗಿ ವಾಕ್ಯ ಹೇಳುವಂಥದ್ದೇ ನಿಮ್ಮ ಏನು ಮಾಡಬೇಕಂದ್ರೆ, ವಾಕ್ಯ ಎಂಬುದು ನಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದಾಗಿದೆ. ವಾಕ್ಯ ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಅದಕ್ಕೆ ವಾಕ್ಯ ಕೇಳುವರು ಮಾತ್ರವಾಗಿರದೆ ವಾಕ್ಯಾನುಸಾರವಾಗಿ ತಮ್ಮ ಬದುಕುಗಳು, ವಾಕ್ಯಾನುಸಾರವಾಗಿ ನಮ್ಮ ಜೀವಿತಗಳು ಇರಬೇಕಂತೇಳಿ ದೇವರು ಕೋರ್ಕೋತದ್ರ ಪ್ರಿಯರಾದ ದೇವ್ರ ಮಕ್ಕಳೇ. ಏನಂತ 22ನೇ ವಚನ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವಾಗಿದ್ದು ನಿಮ್ಮನ್ನು ನೀವೇ ಮೋಸ ಹೋಗಬೇಡ್ರಿ ಅಂತ ಇದ್ದಾರೆ ದೇವರು. ಅಂದರೆ ನಾವು ಮೋಸ ಹೋಗ್ತಾ ಇದ್ದೇವಾ? ಅದನ್ನು ನಿಜಕ್ಕೂ ಇಲ್ಲಿ ನಿಂತು ನಾವು ವಾಕ್ಯ ಆಗ್ತದೆ ಅಂದರೆ ನಾವು ವಾಕ್ಯಾನುಸಾರ ಬದುಕಿದೆಯಾ? ವಾಕ್ಯಕ್ಕೆ ಅನುಗುಣವಾಗಿ ಬದುಕ್ತಾ ಇದ್ದೇನಾ? ಯಾಕಂದರೆ ಇಲ್ಲಿ ವಾಕ್ಯ ಹೇಳುವಂಥವ್ರು ಶ್ರೇಷ್ಠತೆ ಅಲ್ಲ, ವಾಕ್ಯ ಕೇಳುವಂಥವ್ರು ಕೂಡ ಶ್ರೇಷ್ಠತೆ ಅಲ್ಲ. ಯಾರು ಶ್ರೇಷ್ಠತೆ? ವಾಕ್ಯವನ್ನು ಕೇಳಿ ವಾಕ್ಯಾನುಸಾರವಾಗಿ ತಮ್ಮ ಜೀವಿತಗಳನ್ನು, ವಾಕ್ಯಾನುಸಾರವಾಗಿ ತಮ್ಮ ಬದುಕುಗಳನ್ನು, ವಾಕ್ಯಕ್ಕೆ ಏನೈತೆ ಹೇಳ್ತದೋ ವಾಕ್ಯಕ್ಕೆ ತಲೆಬಾಗಿದಾಗ, ಕ್ರಿಸ್ತ ನಮಗೆ ಆಜ್ಞೆ ಕೊಟ್ಟ ಪ್ರಕಾರ ಬದುಕಿದಾಗ ನಮ್ಮ ಜೀವಿತ ಏನಾಗುತ್ತೆ? ಪರಿಪೂರ್ಣವಾಗ್ತದೆ ಪ್ರಿಯರೇ. ಇಲ್ಲರಿ ನಾವು ಕೇವಲ ನಾವು ವಾಕ್ಯ ಹೇಳುವವರಾಗಿರ್ತೇವೆ ಅಥವಾ ವಾಕ್ಯ ಕೇಳುವವರೇ ಆಗಿರ್ತೇವೆ ಅಂದರೆ ದೇವರು ಮೆಚ್ಚಲು ಪ್ರಿಯರೇ. ಅಂದರೆ ದೇವರು ನನ್ನನ್ನು ನಿಮ್ಮನ್ನು ನೋಡಿ ಏನು ಮಾಡಬೇಕು? ಸಂತೋಷ ಪಡಬೇಕು. ಯಾಕಂದರೆ ಇವನು ವಾಕ್ಯಾನುಸಾರವಾಗಿ ನನ್ನ ಬದುಕುಗಳನ್ನು ಕಟ್ಕೋತಾ ಇದ್ದಾನೆ, ವಾಕ್ಯಾನುಸಾರವಾಗಿ ಇವನು ಜೀವಿಸ್ತಾ ಇದ್ದ ಅಂತ ಹೇಳಿ ದೇವರು ನನ್ನನ್ನು ನಿಮ್ಮನ್ನು ನೋಡಿ ಸಂತೋಷ ಪಡಬೇಕು ಪ್ರಿಯರೇ. ದೇವರು ಸಂತೋಷ ಪಡುವಂಥ ರೀತಿಯಲ್ಲಿ ನಮ್ಮ ಜೀವಿತ ಇದೆ ಅಂತ ನಾವು ಆಲೋಚನೆ ಮಾಡಬೇಕು. ಯಾಕಂದರೆ ಕ್ರಿಸ್ತ ಪೂರ್ವದಲ್ಲಿ ಭಕ್ತರನ್ನು ಕುರಿತು ನೋಡುವಾಗ, ಭಕ್ತರನ್ನು ಕುರಿತು ದೇವರು ಅವ್ರ ಜೀವಿತ ನೋಡಿ, ಅವ್ರು ಮಾಡುವಂಥ ಕ್ರಿಯೆಗಳು ನೋಡಿ, ಅವ್ರು ಮಾಡುವಂಥ ನಂಬಿಕೆ ನೋಡಿ ದೇವರು ಬಹಳ ಸಂತೋಷ ಪಟ್ಟರ. ಅವರಿಗೆ ಕೆಲವೊಂದು ಭಕ್ತರಿಗೆ ಒಂದೊಂದು ಬಿರುದು ಕೊಟ್ಟಿದ್ರು ಪ್ರೇರೆ. ಇಂಥದ್ದು ಭಕ್ತರು ಈ ರೀತಿಯಲ್ಲಿದ್ದಾರೆ, ಇಂಥದ್ದು ಭಕ್ತರು ಈ ರೀತಿಯಂತ ಅವರಿಗೊಂದು ಬಿರುದು ಕೊಟ್ಟಿದ್ದಾರೆ. ಯಾಕಂದರೆ ಕ್ರಿಸ್ತ ಪೂರ್ವದಲ್ಲಿರ್ತಕ್ಕಂಥ ಅಬ್ರಹಾಮನ ಜೀವಿತವನ್ನು ಪರಿಶೀಲನೆ ಮಾಡುವಾಗ, ಅಬ್ರಹಾಮನ ಜೀವಿತದಲ್ಲಿ ನೋಡುವಾಗ ದೇವರು ಅವನ ಕರೆದ ಸೆಕೆಂಡಲ್ಲಿ ದೇವರು ಯಾವ ರೀತಿ ಕರೆದಕ್ಕೆ ದೇವ್ರ ಮಾತಿಗೆ ಒಳಪಟ್ಟು, ದೇವ್ರ ಇಷ್ಟಕ್ಕೆ ಒಳಪಟ್ಟು, ದೇವರ ಅಗ್ನಿಗೆ ಒಳಪಟ್ಟು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ದೇವರಿಗೆ ಯಾವ ದೇಶ ತೋರಿಸ ಆ ಕಡೆ ಆತನು ಪ್ರಯಾಣ ಮಾಡಿದನು ಪ್ರೇರೆ. ಯಾಕಂದರೆ ಅಬ್ರಹಾಮನು ದೇವರ ಇಷ್ಟಕ್ಕೆ, ದೇವರ ಮಾತಿಗೆ ಒಳಪಟ್ಟು ಬದುಕುವಾಗ ದೇವರವರಿಗೊಂದು ಅವನನ್ನು ಪರಿಶೋಧನೆ ಮಾಡೋದಕ್ಕಾಗಿ, ಆತನನ್ನು ವಿಚಾರಿಸೋದಕ್ಕಾಗಿ ಎಷ್ಟರ ಮಟ್ಟಿಗೆ ಆತನ ಮೇಲೆ ನಂಬಿಕೆ ಇಟ್ಟಾನ ಅಂತೇಳಿ ದೇವರು ಅವನನ್ನು ಪರಿಶೀಲನೆ ಮಾಡಿದ್ದಾರೆ. ಯಾವ ರೀತಿ ಪರಿಶೀಲನೆ ಅಂದರೆ, ಅವನಿಗಂತೂ 100 ವರ್ಷಗಳ ತಕ್ಕ ಮಕ್ಕಳು ಇರಲಿಲ್ಲ. ಯಾರಿಗೆ? ಅಬ್ರಹಾಮನಿಗೆ. ಆದರೆ ದೇವರು ಅಬ್ರಹಾಮನಿಗೆ ಮಕ್ಕಳನ್ನು ಕೊಡೋದಕ್ಕಿಂತ ಮೊದಲೇ ದೇವರು ಅವನ ಜೊತೆ ಏನು ಮಾಡ್ಕೊಂಡ್ರು? ವಾಗ್ದಾನ ಮಾಡಿದ್ರು. ಏನು ವಾಗ್ದಾನ? ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ನೋಡು, ಭೂಮಿ ಇರ್ತಕ್ಕಂಥ ಸಮುದ್ರತಕ್ಕಂಥ ಉಸುಬು ನೋಡು, ಅಷ್ಟೊಂದು ಅಸಂಖ್ಯವಾಗಿ ನಿನ್ನ ಸಂತಾನ ಅಭಿವೃದ್ಧಿ ಮಾಡ್ತೇನೆ ಅಂತೇಳಿ ದೇವರಿಗೆ ಅಬ್ರಹಾಮನಿಗೆ ಏನು ಮಾಡಿದನು? ದೇವರು ವಾಗ್ದಾನ ಮಾಡಿದರು. ವಾಗ್ದಾನ ಮಾಡಿದಾಗ ಮತ್ತು ಇದನ್ನು ಮಕ್ಕಳಿದ್ದಾಗ ದೇವರು ಮಕ್ಕಳು ಕೊಡ್ತಂತ ಹೇಳಿ ದೇವರು ಅಬ್ರಹಾಮನಿಗೆ ಮಕ್ಕಳನ್ನು ಕೊಟ್ಟು, ಆ ಮಗ ಹುಟ್ಟಿದ ನಂತರ ಆ ಮಗನಿಗೆ ಏನು ಮಾಡಿ ಕೇಳ್ತಿದ್ದಾರೆ? ನಿನ್ನ ಒಬ್ಬನೇ ಮಗನಾದಂಥ ಇಸಾಕನನ್ನು ಏನು ಮಾಡಬೇಕು? ಬಲಿ ಅರ್ಪಿಸಬೇಕು ಅಂತ ಕೇಳ್ತಿದ್ದಾರೆ. ಆದರೆ ಬಲಿ ಅರ್ಪಿಸ್ತಕ್ಕಂದಾಗ ದೇವರ ಮಾತಿಗೆ ಅಬ್ರಹಾಮನು ವಿಧೇಯನಾಗಿದ್ದಾನ, ಅವಿಧೇಯನಾಗಿದ್ದಾನ? ದೇವರು ಏನಂತ ಹೇಳಿದ್ದಾರೋ ಅದು ಮಾಡೋದಕ್ಕೆ ದೇವರ ಮಾತಿಗೆ ವಿಧೇಯನಾಗಿದ್ದಾನೆ, ದೇವರ ಆಜ್ಞೆಗೆ ತಲೆಬಾಗಿದ್ದಾನೆ ಪ್ರೇರೆ. ತಲೆಬಾಗಿ ದೇವರು ಏನು ಹೇಳ್ತದಂದರೆ, ನನ್ನ ಒಬ್ಬನೇ ಮಗನಾಗಿದ್ದಂಥ ಇಸಾಕನ ಏನು ಮಾಡಬೇಕು? ಬಲಿ ಅರ್ಪಿಸ್ಬೇಕಂದಾಗ ಒಂದು ಮಾತಾಡೋದಾಗೆ ಮೌನವಾಗಿ ಏನು ಮಾಡ್ತಾಯಿದ್ದಾನೆ ಪ್ರೇರೆ? ತನ್ನ ಮಗನನ್ನು ಹೊರೆ ಬೆಟ್ಟ ತೆಗೆದುಕೊಂಡು ಹೋಗಿ ಬಲಿ ಅರ್ಪಿಸೋದಕ್ಕೆ ಸಿದ್ಧನಾಗ್ತಾನೆ ಪ್ರೇರೆ. ಯಾಕಂದರೆ ಒಂದು ಆಲೋಚನೆ ಮಾಡಿ, ಯಾಕಂದರೆ ಅಬ್ರಹಾಮನ ದೇವರು ವಾಗ್ದಾನ ಮಾಡಿದ್ರೆ ಏನಂದರೆ, ನಿನ್ನ ಸಂತಾನವು ಆಕಾಶದಕ್ಕಂಥ ನಕ್ಷತ್ರ ಹಾಗೆ ಅಭಿವೃದ್ಧಿ ಮಾಡ್ತೇನೆ, ಸಮುದ್ರತಕ್ಕಂಥ ಉಸುಬಿನಾಗೆ ಅಸಂಖ್ಯ ಮಾಡ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದರು. ಆದರೂ ವಾಗ್ದಾನ ಮಾಡಿದ್ರು ಆ ವಾಗ್ದಾನ ಯಾವನೇ ನೆನಪಿಕೊಳ್ಳದೆ, ನನ್ನ ಮಗನಿಗೆ ಒಂದು ವೇಳೆ ಬಲಿ ಅರ್ಪಿಸಿದಂದ್ರೆ ದೇವ್ರ ವಾಗ್ದಾನ ಏನಂತ ಆಲೋಚನೆ ಮಾಡೋದೆ. ಒಂದೇ ಮಾತಿಗೆ ತಲೆಬಾಗಿ ಏನು ಮಾಡಿದಾನಂತೆ? ಹೊರೆ ಬೆಟ್ಟಕ್ಕೆ ಹೋಗಿ ತನ್ನ ಮಗನಿಗೆ ಬಲಿ ಅರ್ಪಿಸೋದಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ. ಸಿದ್ಧನಾದಾಗ ದೇವರು ಅವನ ಮನಸ್ಸು ನೋಡಿ ಆತ ಒಂದು ಬಿರುದು ಕೊಡ್ತಾರೆ ಪ್ರೇರೆ. ಒಂದು ಸಾರಿ ನೋಡಿ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 23ನೇ ವಚನ ಒಂದು ಸಾರಿ ನೋಡೋಣ. ಇಲ್ಲಾಂದರೆ 21ನೇ ವಚನ ನೋಡಿ. 21ನೇ ವಚನ, ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅಂದರೆ ಕ್ರಿಯೆಗಳಿಂದ ಅಂದರೆ ಯಾವಾಗತ್ತೆ ದೇವರು ತನ್ನ ಒಬ್ಬನೇ ಮಗನಾದಂಥ ಇಸಾಕನಿಗೆ
ಅಲ್ಲಿ ಹೋದ ಬೆಟ್ಟ ಮೇಲೆ ಬಲಿ ಅರ್ಪಿಸಿದಂದಾಗ ಅರ್ಪಿಸೋದಕ್ಕೆ ಸಿದ್ಧನಾದಾಗ ಅಲ್ಲಿ ಬಲಿ ಅರ್ಪಿಸಿ ಯಜ್ಞ ಹಾಕಿದಾಗ ದೇವರು ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ, ನಮ್ಮ ಪಿತೃವಾದ ಅಬ್ರಹಾಮನು ತನ್ನ ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದನು. ಯಾವಾಗ ಹೊಂದಿದನಂದರೆ ನೀತಿವಂತನೆಂಬ ಅಂದರೆ ತನ್ನ ಒಬ್ಬನೇ ಮಗನಂತ ಮಗನಿಗೆ ಸಂಭವಿಸೋದು ಕೂಡ ಹಿಂದೆ ಮುಂದೆ ನೋಡದೆ ಅರ್ಪಿಸಿದಾಗ ಅವನು ನಂಬಿಕೆಯಲ್ಲಿ ಕೂಡ ಮತ್ತು ಕ್ರಿಯೆಗಳ ಮೂಲಕ ಎರಡರಲ್ಲಿ ಕೂಡ ಪರಿಪೂರ್ಣವಾಗ್ತಾನೆ. ಪ್ರಿಯರೇ, ಏನು ಆಗ್ತಾನೆ ರೀ? ಪರಿಪೂರ್ಣ. ಎದರಲ್ಲಪ್ಪ ಅಂದರೆ ದೇವರು ಏನೈತೆ ಆಜ್ಞೆ ಕೊಟ್ಟಿದ್ದಾರೋ, ದೇವರು ಏನೈತೆ ಹೇಳಿದ್ದಾರೋ ಆ ಮಾತನ್ನು ಜರುಗಿಸುವುದಕ್ಕೆ, ಆ ಮಾತನ್ನು ನೆರವೇರಿಸೋದಕ್ಕೆ ಸಿದ್ಧನಾಗಿದ್ದಾನೆ. ಪ್ರಿಯರಾದ ದೇವ್ರ ಮಕ್ಕಳೇ, ಕೆಳಗಡೆ ಮತ್ತು 23ನೇ ವಚನ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಏನು ಹೆಸರು ಒಂದು ಬಿರುದು ಕೊಡ್ತಿದ್ದಾರೆ ಪ್ರಿಯ ಅಂದರೆ ಯಾಕೆ ಬಿರುದು ಕೊಡ್ತಿದ್ದಾರೆ ಅಂದರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ದೇವರು ಅವನ ಬದುಕನ್ನು, ಅವನು ಮಾಡಿರ್ತಕ್ಕಂಥ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು, ಅವನು ಮಾಡಿರ್ತಕ್ಕಂಥ ಕ್ರಿಯೆಗಳನ್ನು ಎರಡನ್ನೂ ಪರಿಶೀಲನೆ ಮಾಡಿ ಅವನ ವಿಶ್ವಾಸವನ್ನು, ಅವನ ನಂಬಿಕೆಯನ್ನು ಪರಿಶೀಲನೆ ಮಾಡಿ ಅವನಿಗೆ ಏನು ಹೆಸರು ಕೊಡ್ತದೆ ಪ್ರಿಯರೇ ಅಂದರೆ ಒಂದು ಬಿರುದು. ಏನು ಕೊಡ್ತಾರೆ ಬಿರುದು? ನನ್ನ ಅಬ್ರಹಾಮ್ ಏನಂತ? ದೇವರ ಸ್ನೇಹಿತನು, ಫ್ರೆಂಡ್ಶಿಪ್. ಅಂದರೆ ದೇವರೊಟ್ಟಿಗೆ ಅನುನಿತ್ಯವಾಗಿರುವಾಗ, ದೇವರ ಒಂದು ಪ್ರೀತಿಯಲ್ಲಿ ನಡೆಯುವಾಗ, ದೇವರ ಮಾತನ್ನು ಒಳಪಟ್ಟಾಗ, ದೇವರ ಆಜ್ಞೆಯನ್ನು ನೆರವೇರಿಸಿದಾಗ, ದೇವರ ಚಿತ್ತಾನುಸಾರವಾಗಿ ಬದುಕಿದಾಗ ದೇವರು ಏನು ಮಾಡ್ತಾರಂತೆ? ಒಂದೊಂದು ಬಿರುದು ಕೊಟ್ಟಿದ್ದಾರೆ ಪ್ರೇರೆ. ಯಾರಿಗೆ? ಅಬ್ರಹಾಮನಿಗೆ. ಏನಂದರೆ ಈತನು ನನಗೆ ಸ್ನೇಹಿತನು ಹೆಂಗಿರುತ್ತೆ ಪ್ರೇರೆ? ಎಲ್ಲ ವಿಷಯಗಳು ತನ್ನ ಮನಸ್ಸಿಗಿರ್ತಕ್ಕಂಥ ವಿಷಯಗಳನ್ನು ಸ್ನೇಹಿತರಿಗೆ ಹೇಳ್ಕೊಳ್ಳುವಂಥದ್ದು. ಯಾಕಂದರೆ ಕೆಲವು ವಿಷಯಗಳಲ್ಲಿ ನನ್ನ ಪರ್ಸನಲ್ ಲೈಫ್ದಲ್ಲಿ ಏನು ಬಿ ತಂದರೆ ನಾನು ಪ್ರತ್ಯೇಕ ಕುಶಲಿ ಹೇಳ್ತೆ, ಹಣ ಹಿಂಗೆ ಆಗ್ಯದಂತ. ಯಾಕಂದರೆ ನನ್ನ ಆತ್ಮ ಸ್ನೇಹಿತನಾಗಿರೋದರಿಂದ. ಮತ್ತು ಅನೇಕ ದೋಸ್ತಿದ್ದು ಯಾರ ಜೊತೆ ಇರ್ತೀನಿ, ನಾನು ಪರ್ಸನಲ್ ಲೈಫ್ದಾಗ ವಿಷಯದಲ್ಲಿ ಮಾತಾಡೋಲ್ಲ. ಯಾಕಂದರೆ ಏನು ಬಿ ಹೇಳ್ತಿದ್ದು ಖುಷಿಗೆ ಹೇಳ್ತೆ ಫಸ್ಟ್. ಯಾಕಪ್ಪ ಅಂದರೆ ಸ್ನೇಹಿತ ಅಂದರೆ ಹೃದಯ ಇರ್ತಕ್ಕಂಥ ಆವೇದನೆ, ನಾನು ಇರ್ತಕ್ಕಂಥ ಸಂತೋಷ, ನನ್ನ ಹೃದಯ ಇರ್ತಕ್ಕಂಥ ಆನಂದ, ನನ್ನ ಹೃದಯದಿಂದ ನಮ್ಮಲ್ಲಿ ಏನಾದರೂ ಸಮಸ್ಯೆ ಹೇಳ್ಕೊಳ್ಳುವಂಥದ್ದು ಯಾರ ಹತ್ರ? ಖುಷಿ ಅಂತ. ಅದೇ ರೀತಿಗೆ ಅಬ್ರಹಾಮನು ಮತ್ತು ದೇವರು ಯಾರಿಗೆ ಸ್ನೇಹಿತರಾಗಿದ್ದಾಗ ದೇವರು ಏನಾಯ್ತು ಮಾಡ್ಬೇಕಂದಾರೋ, ದೇವರು ಏನಾಯ್ತು ಕೆಲಸ ಮಾಡ್ಬೇಕಂದ್ರೆ ಎಲ್ಲ ವಿಷಯಗಳನ್ನು ಯಾರ ಹತ್ರ ಹೇಳ್ಕೊತಾರೆ? ದೇವರು ಅಬ್ರಹಾಮನ ಹತ್ರ. ಸ್ನೇಹಿತಿಲ್ಲ ಆತ ದೇವರು ಮುಂದ್ಗಡೆ ಏನು ಮಾಡ್ಬೇಕಂತಿದ್ದಾರೋ, ದೇವರು ಏನು ಮಾಡ್ಬೇಕಂತ ಆಲೋಚನೆ ಮಾಡ್ತಾ ಇದ್ದಾರೋ ಎಲ್ಲ ವಿಷಯವನ್ನು ಯಾರೇ ತಿಳಿಸ್ತಾ ಇದ್ದಾರ? ಅಬ್ರಹಾಮ್. ಯಾಕೆ ತಿಳಿಸ್ತದಂದರೆ ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿದ್ದಾನೆ ಪ್ರಿಯರೇ. ಯಾಕೆ ಸ್ನೇಹಿತನಾಗಿದ್ದಾನಂದರೆ ನಂಬಿಕೆಯಲ್ಲಿ ಹೆಂಗಿದ್ದಾನಂತೆ? ನೀತಿವಂತನಾಗಿದ್ದಾನೆ. ಆ ನಂಬಿಕೆಗೆ ಆ ಕ್ರಿಯೆ ರೂಪದಲ್ಲಿ ಕೂಡ ಇದ್ದಾನೆ. ಅಂದರೆ ಎರಡು ನಂಬಿಕೆ ವಿಷಯದ ಬಂದಾಗ ಪರಿಪೂರ್ಣವನಾಗಿದ್ದಾನೆ, ಕ್ರಿಯೆಗಳು ಕಾರ್ಯಗಳು ಮಾಡಕ್ಕೆ ಬಂದಾಗ ಕೂಡ ಅದರಲ್ಲಿ ಕೂಡ ಪರಿಪೂರ್ಣ. ಯಾವ ರೀತಿಗೆ ಅಂದರೆ ತನ್ನ ಒಬ್ಬನೇ ಮಗನಂತ ಇಸಾಕನನ್ನು ಬಲಿ ಅರ್ಪಿಸೋಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯ. ಅಷ್ಟೊಂದು ನಂಬಿಕೆ ಉಳ್ಳವಂಥವನು, ಅಷ್ಟೊಂದು ದೇವರು ಹೇಳ್ತಕ್ಕಂಥ ಕಾರ್ಯ ಸಾಧಿಸುವಂಥವನಾಗಿರೋದ್ರಿಂದ ದೇವರು ನನಗೊಂದು ಬಿರುದು ಕೊಟ್ಟು. ಏನು ಬಿರುದು ಅಂದರೆ ನನ್ನ ಸ್ನೇಹಿತನು ಅಂತೇಳಿ. ಆದರೆ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿ ದೇವ್ರಿಗೆ ಮೆಚ್ಚಿಸುವಂಥ ರೀತಿಯಲ್ಲಿ ಇದ್ದೇವಾ, ಅಥವಾ ದೇವರು ನಮ್ಮನ್ನು ನೋಡಿ ಸಂತೋಷ ಪಡುವಂಥ ರೀತಿಯಲ್ಲಿದ್ದೇವಾ? ದೇವರು ನಮ್ಮನ್ನು ನೋಡಿ ಏನಾದರೂ ನಮಗೊಂದು ಬಿರುದು ಕೊಡುವಂಥ ರೀತಿಯಲ್ಲಿ ದೇವರು ಮೆಚ್ಚಬೇಕೆನ್ನುವಂಥ ರೀತಿ ನಮ್ಮ ಜೀವಿತ ಕೂಡ ಇರಬೇಕು ಪ್ರಿಯರೇ. ಯಾಕಂದರೆ ನಾವು ಈ ಲೋಕದಲ್ಲಿ ಯಾರೋ ನೋಡ್ತಾರ, ಯಾರೋ ಮೆಚ್ಚುತ್ತಾರ, ಯಾರಿಗೋ ಸಂತೋಷ ಕೊಡ್ಬೇಕಂತ ನಾವು ಕೆಲಸ ಮಾಡಬಾರ್ದು. ಯಾರಿಗೆ ಸಂತೋಷ ಕೊಡಬೇಕಂತೇಳಿ ಕೆಲಸ ಮಾಡಬೇಕು? ದೇವರು ನೋಡ್ತಾ ಇದ್ದಾರೆ, ದೇವರು ಸಂತೋಷ ಪಡಬೇಕು, ನನ್ನನ್ನು ದೇವರು ಆನಂದಿಸಬೇಕು ಅಂಥೇಳಿ ನಾವು ದೇವರಿಗೋಸ್ಕರ ಕೆಲಸ ಮಾಡಬೇಕು. ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ಕಷ್ಟಪಟ್ಟು ಕೆಲಸ ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ಹೆಂಗ್ರಿ? ಕಷ್ಟಪಟ್ಟು ಮಾಡಬಾರ್ದು. ದುಃಖದಿಂದ, ವೇದದಿಂದ, ಗುಣಕೊತ್ತ ಸನುಕೊತ್ತ ನಾವು ಕೆಲಸ ಮಾಡೋದು ಯಾವ ರೀತಿ ಮಾಡ್ಬೇಕಂತ? ಸಂತೋಷವಾಗಿ ದೇವ್ರ ಕೆಲಸ ಮಾಡಿದಾಗ ಮನುಷ್ಯರು ಯಾರು ನೋಡದೇ ಇರ್ಬೋದು, ಮನುಷ್ಯರು ಯಾರಿಗೂ ಕಾಣದೇ ಇರ್ಬೋದು, ಅಂತರಲ್ಲಿರ್ತಕ್ಕಂಥ ನಮ್ಮ ತಂದೆ, ನಮ್ಮನ್ನು ಹೆತ್ತನ ತಂದೆ ನಮ್ಮನ್ನು ನೋಡುವಂಥರಾಗಿದ್ದರು ಪ್ರಿಯರೇ. ಇನ್ನೊಬ್ಬರ ಜೀವಿತ ನೋಡೋ ಪ್ರಿಯರೇ. ಇದೇ ಮಾತು ಸ್ನೇಹಿತನ ಮಾತು ಇನ್ನೊಂದು ಏಷಯ ಗ್ರಂಥದಲ್ಲಿ ನೋಡ್ಕೊಂಡು ಮತ್ತೆ ಬೇರೆ ಕಡೆ ಹೋಗೋಣ. ಏಷಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 8ನೇ ವಚನ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮ್. ಏನಂತಂದ್ರೆ ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. ಅಂದರೆ ಅವನಿಗೆ ಬಹಳಷ್ಟು ಸಾರಿ ಆತನ ಕುರಿತಾಗಿ ದೇವರು ಉನ್ನತವಾಗಿ ಪ್ರಕಟಿಸ್ತಿದ್ದಾರೆ. ನನ್ನ ಸ್ನೇಹಿತ, ನನ್ನ ಸ್ನೇಹಿತ, ನನ್ನ ಪ್ರಾಣ ಸ್ನೇಹಿತ, ನನ್ನ ತಳಿ ದೇವರು ಆತನನ್ನು ಕೊಂಡಾಡ್ತಾನೆ ಪ್ರಿಯರಾದ ದೇವ್ರ ಮಕ್ಕಳೇ.
ಆ ರೀತಿಗೆ ನಾವು ದೇವರ ದೃಷ್ಟಿಯಲ್ಲಿ ಬೀಳಬೇಕಂದ್ರೆ ಮನುಷ್ಯರ ದೃಷ್ಟಿಯಲ್ಲಿ ಬೀಳೋದಕ್ಕಿಂತ ಯಾರ ದೃಷ್ಟಿಯಲ್ಲಿ ಬಿಡಬೇಕಂದ್ರೆ ದೇವರ ದೃಷ್ಟಿಯಲ್ಲಿ ಬೀಳಬೇಕು ಪ್ರಿಯರೇ. ದೇವರ ದೃಷ್ಟಿಯಲ್ಲಿ ಬಿದ್ದ ದೇವರು ನಮ್ಮನ್ನು ಉನ್ನತವಾಗಿ ತೆಗೆದುಕೊಂಡು ಬರ್ತಾರೆ ಪ್ರಿಯರೇ. ಅದೇ ರೀತಿ ಇನ್ನೊಂದು ಭಕ್ತನ ವಿಷಯದಲ್ಲಿ ನೋಡುವಾಗ, ಇನ್ನೊಂದು ಭಕ್ತನ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಯಾರಂದರೆ ಕ್ರಿಸ್ತ ಪೂರ್ವದಲ್ಲಿ ಮೋಶೆ. ಹೌದಲ್ರಿ? ಮೋಶೆ ಯಾರ ಮನೆಯಲ್ಲಿ ಬೆಳೀತಾನೆ ಪ್ರಿಯರೇ? ಒಂದು ಐಗುಪ್ತ ದೇಶದ ಫರೋಹನ ಮನೆಯಲ್ಲಿ ಸಕಲ ಐಶ್ವರ್ಯಗಳಿಂದ ಸಕಲ ವೈಭವದಿಂದ ಆತನು ಅದ್ಭುತವಾದಂಥ ರೀತಿಯಲ್ಲಿ ಮೋಶೆ ಬೆಳಿತಾನೆ ಪ್ರಿಯರೇ. ಹೌದಲ್ರಿ? ಮೋಶೆನ ಜೀವಿತ ನೋಡುವಾಗ ಭಾಳ ಸುಂದರವಾದಂಥ ಅರಮನೆಯಲ್ಲಿ ರಾಜನ ಹಾಗೆ ಸಕಲ ವೈಭವದಿಂದ ಇಷ್ಟಪಟ್ಟಂಥ ರೀತಿಯಲ್ಲಿ ಬದುಕುವಂಥ ಜೀವನ ಅವನ ಜೀವಿತ ಇದೆ ಪ್ರಿಯರೇ. ಆದರೂ ಕೂಡ ಆತನ ಮನಸ್ಸಿನಲ್ಲಿ ಆವೇದನಪ್ಪ ಅಂದರೆ ನಾನು ಕೂಡ ಒಂದು ಇಬ್ರಿಯನು, ನಾನು ಕೂಡ ಒಂದು ಇಸ್ರಾಯೇಲ್ ಜನಾಂಗದವನು, ಆ ವಂಶದಲ್ಲಿ ಹುಟ್ಟಿದವನು, ನಾನು ಯಾರದ ಸಂತಾನದವನು ಅಂದರೆ ನಮ್ಮ ಪೂರ್ವಿಕರ ಸಂತಾನದವರು, ನಾನು ದೇವರಿಗೋಸ್ಕರ ಏನಾದರೂ ಕೆಲಸ ಮಾಡಬೇಕು, ದೇವರಿಗೋಸ್ಕರ ಬದುಕಬೇಕೆಂಬಂಥ ಆಲೋಚನೆ ಇರ್ತದೆ ಪ್ರಿಯರೇ. ಆದರೆ ಮೋಶೆ ಹೇಳ್ತದಾನೆ ಆಮೇಲೆ ಎಲ್ಲ ವೈಭವ ಹಣದ ವಿಷಯದ ಬಂದಾಗ ಸಕಲ ಸಮೃದ್ಧಿಯಾಗಿದೆ, ಆರೋಗ್ಯ ವಿಷಯದ ಬಂದಾಗ ಸಮೃದ್ಧಿಯಾಗಿದೆ, ಸಂತೋಷದಲ್ಲಿ ಆನಂದದಲ್ಲಿ ಎಲ್ಲ ವಿಷಯದ ನೋಡುವಾಗ ಅವನಿಗೆ ಯಾವ ವಿಷಯದಲ್ಲಿ ಕೂಡ ಕೊರತೆ ಇಲ್ಲದ ಹಾಗೆ ಸುಖ ಸಂತೋಷದಿದ್ದಾನೆ ಪ್ರಿಯರೇ. ಅಂದರೆ ಇಷ್ಟಪಟ್ಟಂಥ ರೀತಿಯಲ್ಲಿ ಬದುಕಬಹುದು, ಇಷ್ಟಪಟ್ಟಂಥ ರೀತಿಯಲ್ಲಿ ತನ್ನ ಜೀವಿತವನ್ನು ಸಾಗಿಸ್ಬೋದು, ಇಷ್ಟಪಟ್ಟಂಥ ರೀತಿಯಲ್ಲಿ ಏನಾದರೂ ಪಾಪ ಭೋಗಗಳನ್ನು ಮಾಡೋದಕ್ಕೆ ಅವನಿಗೆ ಅವಕಾಶ ಇದೆ ಪ್ರಿಯ. ಯಾಕಂದರೆ ಆತನು ಕೂಡ ಒಂದು ರಾಜ್ಯ ಸ್ಥಾನಕ್ಕೆ ಬರುವಂಥ ಸ್ಥಿತಿಯಲ್ಲಿ ಇದ್ದಾನೆ. ಅಂಥ ಸ್ಥಿತಿಯಲ್ಲೂ ಕೂಡ ಮೋಶೆ ಏನಂತ ಪ್ರಿಯರೇ ಅಂದರೆ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋಕ್ಕಿಂತ ದೇವ ಜನರೊಂದಿಗೆ ಕಷ್ಟ ಅನುಭವಿಸುವಂಥದ್ದೇ ನನಗೆ ಇಷ್ಟ ಅಂತ ಹೇಳ್ತಾನೆ. ಹೌದಲ್ರಿ ಪ್ರಿಯರೇ? ಯಾರ ಪತ್ರಿಕೆ ನೋಡುವಾಗ, ಯಾಕಂದರೆ ಅವರಲ್ಲಿ ಎಲ್ಲ ಇತ್ತು, ಪಾಪ ಮಾಡಬೇಕಂದ್ರೆ ಪಾಪ ಮಾಡುವಂಥ ಅವಕಾಶ ಇತ್ತು, ಒಳ್ಳೊಳ್ಳೆ ಸ್ತ್ರೀಯರನ್ನು ಅನುಭವಿಸ್ಬೇಕಂದ್ರೆ ಸ್ತ್ರೀಯರಿದ್ದರು, ಎಲ್ಲ ವಿಷಯದಲ್ಲಿತ್ತು. ಆದರೆ ಅವ ಏನು ಆದುಕೊಳ್ತಾನೆ, ಏನು ಇಷ್ಟಪಡ್ತಾನೆ ಅಂದರೆ ಈ ಪಾಪ ಅನುಭವಿಸೋಕ್ಕಿಂತ ಐಗುಪ್ತದಿಂದ ಸಕಲ ಒಂದು ಐಶ್ವರ್ಯಕ್ಕಿಂತ ನಾನು ದೇವ ಜನರೊಂದಿಗೆ ಕಷ್ಟ ಅನುಭವಿಸುವಂಥದ್ದೇ ಇಷ್ಟ ಅಂಥೇಳಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾನೆ ಪ್ರಿಯರೇ. ಅನೇಕ ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಬಿಡ್ಕೊಂಡು ಬರುವಾಗ ಅನೇಕ ನಿಂದೆಗಳು, ಅವಮಾನಗಳು, ಅನೇಕರು ಆತನನ್ನು ನಿಂದಿಸುವಂಥದ್ದು, ಅವಮಾನ ಮಾಡುವಂಥದ್ದು, ದ್ವೇಷಿಸುವಂಥದ್ದು ಮಾಡ್ತಾರೆ ಪ್ರಿಯ. ನಿದ್ರೆ ಒಳಗೆ ಹೋಗ್ಬಾರ್ದು, ಎಚ್ಚರಿಕೆಯನ್ನು ಕೇಳಬೇಕು. ಯಾವ ರೀತಿ ಜೀವಿತ ಇದ್ದ ನಮ್ಮ ಜೀವಿತ ಅಂದರೆ ಅನೇಕ ಅವಮಾನಗಳು, ಅನೇಕ ನಿಂದೆಗಳು. ಯಾರಿಂದ? ಸ್ವಂತ ಜನರಿಗೋಸ್ಕರ ಯಾರು ಬಂದಾರ? ಮೋಶೆ ಹೊರಗಡೆ ಬಂದಾನೆ. ಎಲ್ಲದ್ದು? ಫರೋಹನ ಕುಟುಂಬದಿರ್ತಕ್ಕಂಥ ಮೋಶೆ ಹೊರಗಡೆ ಬಂದು ಯಾರೊಟ್ಟಿಗೆ ಕಷ್ಟ ಅನುಭವಿಸ್ತಾನೆ ಅಂದರೆ ಸ್ವಂತ ಜನರಾದಂಥ ಇಸ್ರಾಯೇಲ್ ಜನರೊಟ್ಟಿಗೆ ಕಷ್ಟ ಅನುಭವಿಸ್ತಾನೆ ಪ್ರಿಯರೇ. ಏನು ಆ ಕಷ್ಟಗಳು? ಸಕಲ ವೈಭವದಿಂದ ಇರುವಾಗ ದೇವ ಜನರೊಂದಿಗೆ ಕಷ್ಟ ಅನುಭವಿಸಿ ಬಂದಿದಾಗ ಆ ಸ್ವಂತ ಜನರಿಗೆ ಏನು ಮಾಡ್ತಾ ಇದ್ದಾರೆ? ಅವಮಾನ ಮಾಡ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಅನೇಕ ಪಾಪಗಳು ಮಾಡ್ತಾ ಇದ್ದಾರೆ, ಮೋಶೆ ಮೇಲೆ ಕಲ್ಲೆಸ್ತಾ ಇದ್ದಾರೆ, ಹೊಟ್ಟೆಗೆ ಪಡ್ತಾ ಇದ್ದಾರೆ, ದ್ವೇಷ ಮಾಡ್ತಾ ಇದ್ದಾರೆ. ಆದರೂ ಮೋಶೆ ಅಂಥ ಸ್ಥಿತಿ ಎಲ್ಲವನ್ನು ಸಹಿಸ್ಕೊತಿದ್ದಾನೆ. ನಾವು ಸಹಿಸ್ಕೊತೇವೆ ರೀ. ನಮ್ಮ ಕುಟುಂಬದಲ್ಲಿ ಏನೋ ಸಮಸ್ಯೆ ಆಗಲಿ, ನಮ್ಮ ಸಂಘದಲ್ಲಿ ಏನೋ ಸಮಸ್ಯೆಗಳಾದಾಗ ನಾವು ಯಾರಾದರೂ ಏನೋ ಒಂದು ಮಾತಾಡ್ದು ಆಡಿಸ್ಕೊತೇವೆ. ಆದರೆ ಮೋಶೆ ಅಷ್ಟೊಂದು ಅಸಂಖ್ಯವಾದ ಜನ ಐಗುಪ್ತ ದೇಶದಿಂದ ಹೊರಗಡೆ ತಗೊಂಡು ಬರ್ತಾನೆ. ಬರುವಾಗ ಹಾದಿಯಲ್ಲಿ ಆ ಮಾರ್ಗದಲ್ಲಿ ಅನೇಕ ಹಿಂಸೆ, ಅನೇಕ ಟಾರ್ಚರ್, ಅನೇಕ ರೀತಿಯಲ್ಲಿ ಆತನಿಗೆ ಹಿಂಸೆ ಕೊಡ್ತಿದ್ದಾರೆ. ಆದರೆ ಯಾವ ರೀತಿ ಇದನ್ನು ಮೌನವಾಗಿ ದೇವರಿಗೋಸ್ಕರ ಸಹಿಸ್ಕೊಳ್ತಿದ್ದಾನೆ ಪ್ರಿಯರೇ. ನೋಡೋಣ ಸರಿ ವಚನ. ಅಂದರೆ ತನ್ನ ಜನರಿಗೋಸ್ಕರ ಎಷ್ಟು ಕಷ್ಟಪಡ್ತದಾನೆ ಅಂತ ವಿಷಯವನ್ನು ನಾವು ಆಲೋಚಿಸುವಾಗ ಗೊತ್ತಾಗ್ತದೆ ಪ್ರಿಯರೇ. ವಿಮೋಚನೆ ಕಾಂಡ 32ನೇ ಅಧ್ಯಾಯ 31ನೇ ವಚನ ಸಾರಿ ಆಲೋಚನೆ ಮಾಡೋಣ ಪ್ರಿಯರೇ. 32:31 ವಚನ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಯಾವಾಗತ್ತು ಅವರು ಎಷ್ಟು ನಿಂದನೆ ಮಾಡಿದ್ರು, ಎಷ್ಟು ಅವಮಾನ ಮಾಡಿದ್ರು, ಎಷ್ಟು ಅಪಹಾಸ್ಯ ಮಾಡಿದ್ರು ಕೂಡ ಆ ಜನರು ಬಹಳ ಮುಂಡ ಜನರು. ಯಾರು? ಇಸ್ರಾಯೇಲ್ ಜನಾಂಗದವರು. ಮೋಶೆಯ ಮಾತಿಗೆ ವಿಧೇಯರಾಗದಂಥವ್ರು, ದೇವರ ಮಾತಿಗೆ ವಿಧೇಯರಾಗದಂಥವರು, ದೇವರಿಗೆ ತಿರುಗಿ ಬೀಳುವಂಥವರಾಗಿ ಅವ್ರು ಏನು ಮಾಡ್ಕೊಂಡಿದ್ದಾರೆ? ಅನೇಕ ವಿಗ್ರಹಗಳು ಮಾಡಿಕೊಂಡು ಇದೇ ನಮ್ಮನ್ನು ಐಗುಪ್ತ ದೇಶದಲ್ಲಿ ಕರ್ಕೊಂಡು ಬಂದ ದೇವರು ಅಂತೇಳಿ ಆ ವಿಗ್ರಹನ ಆರಾಧಿಸುವಾಗ ದೇವರು ಏನು ಮಾಡ್ತಿದ್ದಾರೆ ಅಂದರೆ ಈ ಇಸ್ರಾಯೇಲ್ ಜನ ಸಂಪೂರ್ಣವಾಗಿ ಏನು ಮಾಡ್ತೇನೆ? ನಾಶ ಮಾಡೋಕ್ಕೆ ಏನು ಮಾಡ್ತೇನೆ ಅಂದರೆ ನಿನ್ನಿಂದ ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಅಂತ ಹೇಳಿದಾಗ ಮೋಶೆ ಎಷ್ಟು ತೆಗ್ಗಿಂಪಿಂದ, ಎಷ್ಟು ತಾಳ್ಮೆಯಿಂದ ದೇವ್ರ ಹತ್ರ ಕೇಳ್ಕೊತಾರೆ ಅಂದರೆ, ದೇವರೇ ನೀನು ಐಗುಪ್ತ ದೇಶದಿಂದ ಅವ್ರಿಗೆ ಕರ್ಕೊಂಡು ಬಂದು ನೋಡು ಹಾದಿಯಲ್ಲಿ ಕೊಂದಾಕಿದ್ರೆ ದುಸ್ರ ಜನಾಂಗದವ್ರು ನೀನು ಏನು ತಿಳ್ಕೊತಾರ ಅಂಥೇಳಿ ನನ್ನಿಂದ ಯಾಕೆ ಅವರನ್ನು ಕಾಪಾಡಬೇಕು, ಅವ್ರು ತಪ್ಪು ಮಾಡಿದ್ರು ಕೂಡ ಅವರಿಗೋಸ್ಕರ ಕ್ಷಮಾಪಣೆ ಕೇಳ್ತೆ ಅಂಥೇಳಿ ಅವರಿಗೋಸ್ಕರ ಮೋಶೆ ಮಾಡ್ತಾ ಇದ್ದಾನೆ ಪ್ರಿಯರೇ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯ. ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಅವನು ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ.
ಏನು ಪ್ರಾರ್ಥನೆ ಮಾಡ್ತಾನೆ ನೋಡೋಣ ಸಾರಿ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ ಅಯ್ಯೋ ಅಯ್ಯೋ ಇಲ್ಲಿ ಬಟ ಇಲ್ಲಿ ಕಂಟಿನ್ಯೂ ಆಗಲಿ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಯಾವ ರೀತಿ ಪ್ರಾರ್ಥಿಸಿದಂದರೆ ತನ್ನ ಲೈಫೇ ಒಂಥರ ಮುಡುಪಾಗಿಟ್ಕೊಂಡು, ನಾವಿಲ್ಲಿ ಇಷ್ಟೆಲ್ಲ ಯಾಕೆ ಕುಂತಿದ್ದೇವಪ್ಪ ಅಂದರೆ ನಾವು ಸತ್ತ ನಂತರ ಇಲ್ಲಿ ಹೋಗ್ಬೇಕಂತ ಇಷ್ಟಪಟ್ಟಿದ್ದೇವೆ ರೀ, ನಿತ್ಯ ಲೋಕ ಹೋಗ್ಬೇಕಂತೇಳಿ ಕುಂತಿದ್ದೆ, ಹೌದಲ್ರಿ? ಆದರೆ ಇಲ್ಲಿ ಮೋಶೆ ಮಾಡುವಂಥ ಪ್ರಾರ್ಥನೆಪ್ಪ ಅಂದರೆ ಒಂದು ವೇಳೆ ಇಸ್ರಾಯೇಲ್ ಜನ ನಿನ್ನ ನಾಶ ಮಾಡ್ತಂದರೆ ಅವ್ರ ಪಾಪಗಳು ಕ್ಷಮಿಸಬೇಕು, ಅವರಿಗೆ ಕ್ಷಮಾಪಣೆ ಕೊಡಬೇಕು. ಒಂದು ವೇಳೆ ನಿನ್ನ ನಾಶ ಮಾಡ್ತಂದರೆ ನನ್ನ ಹೆಸರು ಮಾಡ್ಬೇಕಂತ ಜೀವಬಾಧ್ಯರ ಪಟ್ಟಿಯಿಂದ ನೋಡ್ಬೇಕಂತ ತೆಗೆದುಹಾಕೋ ದೇವ್ರು ಅಂತದನ್ನು. ಎಂಥ ಮನಸ್ಸು ರೀ ಅವನಲ್ಲಿ ಅಂದರೆ ತನ್ನ ಜನರಿಗೋಸ್ಕರ ತನ್ನ ಜನರು ಮಾಡಿದಂಥ ಪಾಪ ಮುಚ್ಚಿಟ್ಟುಕೊಂಡು ಅವ್ರಿಗೂ ಕ್ಷಮಾಪಣೆ ಕೇಳಿ ಅವ್ರ ನಾಶ ಮಾಡಬೇಡ. ಒಂದು ವೇಳೆ ನಾಶ ಮಾಡ್ತಂದರೆ ನನ್ನ ಹೆಸರು ಮಾಡ್ಬೇಕಂತ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರು ತೆಗೆದುಹಾಕುವಂಥದ್ದನ್ನು ಪ್ರೇರೆ. ಅಂಥ ಮನಸ್ಸು ನಂಬಲಾದರೆ ಪ್ರೇರೆ ತಂದರೆ ತನ್ನ ಜನರಿಗೋಸ್ಕರ, ತನ್ನ ಸಭೆಗೋಸ್ಕರ, ತನ್ನ ಆಜುಬಾಜು ಇರ್ತಕ್ಕಂಥ ಜನರಿಗೋಸ್ಕರ ತ್ಯಾಗ ಮಾಡುವಂಥ ತ್ಯಾಗ ಪುರುಷನ ಇದ್ದಿದ್ದೇವೆ. ಆ ಇದ್ದಾಗ ದೇವರು ಅವನಿಗೊಂದು ಬಿರುದು ಕೊಡ್ತಿದ್ದ ಪ್ರೇರೆ. ಯಾರಿಗೆ ಪ್ರೇರೆ? ಮೋಶೆ. ನೋಡ್ರಿ ಒಂದು ಸಾರಿ 12ನೇ ಅಧ್ಯಾಯ, ಇದು ಅರಣ್ಯಕಾಂಡ. ಯಾಕೆ ಎಲ್ಲರಿಗೂ ನಿದ್ದೆ ಬರ್ತಾ ಇದೆ? 12 7ನೇ ವಚನ ಏನಂತ ದೇವರು ಅಂದರೆ ಮೋಶೆ ಕುರಿತಾಗಿ, ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬೆ ಗ್ರಹಿಸ್ತನು. ಅಂದರೆ ಮೋಶೆ ಕೆಲವೊಂದು ವಿಷಯದಲ್ಲಿ ಅಭಾವದ ಹೊಸದಾಗ ದೇವರು ಆತನ ಕುರಿತು ಏನು ಹೇಳ್ತಿದ್ರು ಅಂದರೆ, ಮೋಶೆ ಎಂಥವನಂದರೆ ನನ್ನ ಮನೆಯಲ್ಲೆಲ್ಲ ನಂಬೆ ಗ್ರಹಿಸ್ತನು. ಆಮೇಲೆ ಯಾವ ದ್ವೇಷ ಇಲ್ಲ, ಯಾವ ಅಸೂಯೆ ಇಲ್ಲ. ಅವನು ಎಂಥವನಾಗಿದ್ದಾನಂತೆ? ನೀತಿ ಯಥಾರ್ಥವಂತನು, ದೇವರ ಮನೆಯಲ್ಲೆಲ್ಲ ನಂಬಿಗ್ರಸ್ತನಾಗಿದ್ದಾನೆ ಪ್ರೇರೆ. ನಂಬಿಕೆಯಲ್ಲಿ ದೃಢವಾದಂಥ ನಂಬಿಕೆಯಲ್ಲಿದ್ದಾನಂತ. ಎಲ್ಲ ಅವಮಾನಗಳು ಸಹಿಸ್ಕೊಂಡಾಗ ಇಸ್ರಾಯೇಲ್ ಜನರಿಗೋಸ್ಕರ ಕಷ್ಟಪಟ್ಟಾಗ ದೇವರನ್ನು ಆದುಕೊಂಡು ಆತನ ಒಂದು ಬಿರುದು ಕೊಡ್ತೀನಿ. ಏನು ಬಿರುದು ಕೊಡ್ತದಂದರೆ ನನ್ನ ಮನೆಯಲ್ಲೆಲ್ಲ ನಂಬಿಗ್ರಸ್ತನ ಅಂತಿದ್ದಾರೆ. ಮತ್ತು ಇನ್ನೊಂದು ಮಾತು 12ನೇ ವಚನದಲ್ಲಿ, ಇನ್ನೊಂದು ಮಾತು 4ನೇ ವಚನ ಏನಿರುತ್ತೆ ಅಂದರೆ 3ನೇ ವಚನ 12:3 ನೋಡುವಾಗ, ಆಮೇಲೆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಅಂತ. ಎಂಥ ಮನಸ್ಸಿರಂತ? ಸಾತ್ವಿಕನು, ದೀನ ಮನಸ್ಸುಳ್ಳವಂತನು, ಅನೇಕರನ್ನು ಕ್ಷಮಿಸುವಂಥ ಮನಸ್ಸು, ಎಲ್ಲ ನಿಂದೆಗಳನ್ನು ಸಹಿಸ್ಕೊಳ್ಳುವಂಥ ಮನಸ್ಸು, ಸಹಿಸ್ಕೊಂಡು ಬದುಕಿದಾಗ ದೇವರು ಹೇಳ್ತಾರೆ ಅವನನ್ನು ಕುರಿತು ಮೋಶೆ ಅಂತ ಸಾತ್ವಿಕನು, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗ್ರಸ್ತನಾದಂಥ ಭಕ್ತನು ಪ್ರೇರೆ. ಇನ್ನೊಂದು ಜೀವಿತ ನೋಡುವಾಗ ಅದೇ ರೀತಿ ಬಂದಾಗ ದಾವೀದನ ಕುರಿತು ದೇವರು ಏನು ಮಾತಾಡಂದರೆ, ದಾವೀದನು ನನ್ನ ಹೃದಯಾನುಸಾರಿ, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವಂಥ ದಾವೀದ್. ಯಾರನ್ನು ಕುರಿತು ಮಾತಾಡ್ತಾರೆ? ದಾವೀದನ ಕುರಿತು ದೇವರು ಹೇಳುವಂಥ ಮಾತೇನೆಂದರೆ, ದಾವೀದನು ನನ್ನ ಇಷ್ಟಾನುಸಾರವನ್ನು ನೆರವೇರಿಸುವನು, ನನ್ನ ಇಷ್ಟವನ್ನು ನೆರವೇರಿಸುವನು, ನನ್ನ ಹೃದಯಾನುಸಾರಿ ಅಂಥೇಳಿ ದೇವರು ಕೂಡ ಅವನಿಗೆ ಒಳ್ಳೆ ಬಿರುದು ಕೊಡ್ತದೆ ಪ್ರೇರೆ. ಹಾಗಾಗಿ ನಾವು ಕೂಡ ಚೆನ್ನಾಗಿ ಆಲೋಚನೆ ಮಾಡಿಕೊಂಡು ದೇವರಿಗೋಸ್ಕರ ಬದುಕಿದಾಗ ದೇವರು ನಮ್ಮನ್ನು ಕೂಡ ಮೆಚ್ಚುವಂಥ ರೀತಿಯಲ್ಲಿ ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ ಪ್ರೇರೆ. ಸರ್ ಅಪೊಸ್ತಲರ ಕೃತ್ಯ ನೋಡಿ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 13:22 ವಚನ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನಾಗಿ ಮಾಡಿ ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವವನು ಅಂತೇಳಿ ಅವನನ್ನು ಕುರಿತು ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ
ಆತನ ಕುರಿತು ಬರೀತಾರೆ ಪ್ರಿಯ. ಅಂದರೆ ದಾವೀದ ಯಾವ ರೀತಿ ಇದ್ದಾನೆ ಅಂದರೆ ದೇವರ ಇಷ್ಟವನ್ನು ನೆರವೇರಿಸುವಂತನು, ದೇವರ ಮನಸ್ಸಿರ್ತಕ್ಕ ಆವೇದನನ್ನು ಬಲ್ಲುವಾತನು, ದೇವರ ಮನಸ್ಸಿರ್ತಕ್ಕಂಥ ಎಲ್ಲವನ್ನು ತಿಳ್ಕೊಳ್ಳುವಂತನು, ದೇವರ ಒಂದು ಎಲ್ಲವನ್ನು ತಿಳ್ಕೊಂಡು ಆತನ ಇಷ್ಟ ಏನು, ಆತನ ಚಿತ್ತ ಏನು, ಆತನ ಸಂಕಲ್ಪ ಏನು ಅಂತೇಳಿ ತಿಳ್ಕೊಂಡು ಆ ಸಂಕಲ್ಪವನ್ನು ನೆರವೇರಿಸುವಂತನು ಪ್ರಿಯರೇ. ಅದೇ ರೀತಿಗೆ ದಾನಿಯೇಲ್ ನೋಡಿದಾಗ ದಾನಿಯೇಲ್ ಕೂಡ ತನ್ನ ಜನರಿಗೋಸ್ಕರ ಅಷ್ಟೇ ಅನೇಕ ಕಷ್ಟಪಟ್ಟಾಗ ದಾನಿಯೇಲ್ ಕೂಡ ದೇವರನ್ನು ಬಿರುದು ಕೊಡ್ತೇನೆ, ಬಿರುದು ಕೊಡ್ತಾರೆ ಅಂದರೆ ಈತನು ನನಗೆ ಬಹಳ ಪ್ರಿಯನು ಅಂತೇಳಿ. ಅಂದರೆ ಪ್ರತಿಯೊಬ್ಬ ಸೇವಕರನ್ನು ಪ್ರತಿಯೊಬ್ಬ ಭಕ್ತರ ಕುರಿತು ಆಲೋಚನೆ ಮಾಡುವಾಗ ದೇವರವ್ರಿಗೆ ಇಷ್ಟಪಟ್ಟು ದೇವರು ಅನುಸಾರ ಬದುಕಿದಾಗ ದೇವರು ಪ್ರತಿಯೊಬ್ಬರಿಗೆ ಒಂದೊಂದು ಬಿರುದು ಕೊಟ್ಟಿದ್ದಾರೆ ಪ್ರೇರೆ. ಆದರೆ ನಮ್ಮ ಬದುಕುಗಳು ಯಾವ ರೀತಿಯಲ್ಲಿದೆ, ದೇವರು ಮೆಚ್ಚುವಂಥ ರೀತಿಯಲ್ಲಿದ್ದೇವೆ ಅಥವಾ ದೇವರಿಗೆ ವಿರೋಧವಾಗಿ ಬದುಕುವಂಥ ಜೀವಿತಗಳಿದೆಯಾ ಅಂತೇಳಿ ನಮ್ಮನ್ನು ಆಲೋಚನೆ ಮಾಡ್ಕೋಬೇಕಾಗಿದೆ ಪ್ರೇರೆ. ಯಾಕಂದರೆ ಮೊದಲನೇ ಶತಮಾನದಲ್ಲಿ ಅಪೋಸ್ತಲರಿಗೆ ಏನು ಕರೆದ ಕ್ರೈಸ್ತರಂತ ಹೆಸರು ಎಲ್ಲಿಂದ ಬಂದಿದೆ ಪ್ರೇರೆ? ಮೊಟ್ಟ ಮೊದಲು ಯಾರು ಕರೆದಿದ್ದಾರೆ ಅವರಿಗೆ? ಇದು ಕ್ರೈಸ್ತರು ಎನ್ನುವಂಥ ಪದ ಯಾರು ಕರೆದಿದ್ದಾರೆ ಪ್ರಿಯ? ಯಾರಿಗೆ ಕರೆದಿದ್ದಾರೆ? ಎಲ್ಲಿ ಕರೆದಿದ್ದಾರೆ? ಯಾರು ಕರೆದಿದ್ದಾರೆ? ಅಂತಿಯೋಕ್ಯದಲ್ಲಿ ಕ್ರೈಸ್ತರು ಅಂತ ಹೆಸರು ಅಲ್ಲೇ ಪ್ರಾರಂಭ ಆಗಿದೆ ಪ್ರಿಯರೇ. ಕ್ರೈಸ್ತರು ಅಂತ ಯಾಕೆ ಕರೆದಿದ್ದಾರೆ? ಅಂತಿಯೋಕ್ಯದಲ್ಲಿ ಅಪೊಸ್ತಲರಿಗೆ ಕ್ರೈಸ್ತರು ಅಂತ ಯಾಕೆ ಕರೆದಿದ್ದಾರೆ? ಏನು ನೋಡಿ ಕರೆದಿದ್ದಾರೆ? ಏನು ಕಂಡು ಬಂದಿವ್ರ ಹತ್ರ ಅಂದರೆ ನಮ್ಮನ್ನು ನೋಡಿದಾಗ ಜನರು ಗುರುತಿಸಬೇಕು, ಇವರು ಕ್ರೈಸ್ತರು, ಇವರು ಕ್ರಿಸ್ತರನ್ನು ನಂಬಿರ್ತಕ್ಕಂಥವ್ರು, ಕ್ರಿಸ್ತನ ಮಕ್ಕಳು, ಇವರು ಕ್ರೈಸ್ತರು ಅಂತೇಳಿ ಗುರುತಿಸ್ಬೇಕು. ಯಾಕಂದರೆ ಮೊದಲನೇ ಶತಮಾನದಲ್ಲಿ ಅಪೋಸ್ತಲರು ಅವ್ರು ನಡ್ಕೊಳ್ಳುವಂಥ ರೀತಿ ನೋಡಿದಾಗ, ಅವ್ರು ಮಾಡುವಂಥ ಆಲೋಚನೆ ನೋಡಿದಾಗ, ಅವ್ರು ಇರ್ತಕ್ಕಂಥ ಪ್ರೀತಿ, ಅವ್ರಿರ್ತಕ್ಕಂಥ ತಾಳ್ಮೆ, ಅವ್ರಿರ್ತಕ್ಕಂಥ ತೆಗ್ಗಿಂಪು, ಅವರು ಕ್ರಿಸ್ತನ ಕುರಿತು ಉನ್ನತ ಪ್ರಕಟಿಸಿದಾಗ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಆಶ್ಚರ್ಯಪಟ್ಟಂತೆ. ಯಾಕೆ ಆಶ್ಚರ್ಯಪಟ್ಟರು ಅಂದರೆ ಇವರು ನಿಜವಾಗಲೂ ಯೇಸು ಕ್ರಿಸ್ತನ ಅನುಯಾಯಿಗಳು, ಇವರು ಯೇಸು ಕ್ರಿಸ್ತನ ಹಿಂಬಾಲಕರು. ಯಾಕಂದರೆ ಕ್ರಿಸ್ತನಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಇವರಲ್ಲಿವೆ, ಇವರು ಕ್ರೈಸ್ತನ ಹಿಂಬಾಲಕರು, ಇವರು ಕ್ರೈಸ್ತರು ಅನ್ನುವಂಥ ಗುರುತು ಅಲ್ಲಿ ಕೊಟ್ಟಿದ್ದಾರೆ ಪ್ರಿಯರೇ. ಆದರೆ ನೀವು ಯಾವ ರೀತಿ ಬದುಕಿದ್ದೆ? ನಮ್ಮನ್ನು ನೋಡಿದಾಗ ಜನರು ಗುರುತಿಸ್ತಾ ಇದ್ದಾರಾ? ನಮ್ಮನ್ನು ಜನ ನೋಡಿದಾಗ ಇವರ ಕ್ರೈಸ್ತರು ಅಂತ ಗುರುತಿಸ್ತಾ ಇದ್ದಾರಾ? ಯಾಕಂದರೆ ನಾವು ಸುವಾರ್ತೆ ಮಾಡ್ತಾಯಿದ್ದೇವೆ ಅಂದರೆ, ನಾವು ಸುವಾರ್ತೆಗೋಸ್ಕರ ಬದುಕ್ತಾ ಇದ್ದೇವೆ ಅಂದರೆ ನಮ್ಮನ್ನು ಪರಿಶೋಧನೆ ಮಾಡುವಂಥ ಅನೇಕ ಜನ ಇರ್ತಾರೆ ಪ್ರಿಯರೇ. ನಾವು ಅನ್ಕೋತೀವಿ ನಿಮ್ಗೆ ಯಾರು ನೋಡ್ತಾ ಇಲ್ಲ ಅನ್ಕೋತಿದ್ದು, ಆದರೆ ನಾವು ವಾಕ್ಯ ಹೇಳ್ತಾ ಇದ್ದೇವೆ ಅಂದರೆ, ನಾವು ದೇವ್ರ ಕೆಲಸದಲ್ಲಿ ಇದ್ದಿದ್ದೇವೆ ಅಂದರೆ, ದೇವ್ರ ಕೆಲಸನ ಮಾಡ್ತಾ ಇದ್ದೇವೆ ಅಂದರೆ ನಮ್ಮನ್ನು ಪರಿಶೀಲನೆ ಮಾಡುವಂಥವ್ರು ಹಿಂದ್ಗಡೆ ಭಾಳ ಜನ ಇರ್ತಾರೆ. ನಾವು ಮಾತಾಡುವಂಥ ಸ್ಟೈಲಿ ನೋಡ್ತಾರೆ, ನಾವು ಉಡುವಂಥ ಬಟ್ಟೆ ನೋಡ್ತಾರೆ, ನಮ್ಮ ನಗುವಂಥ ನೋಡ್ತಾರೆ, ನಮ್ಮ ಕಣ್ಣದೃಷ್ಟಿ ಯಾವ ರೀತಿಯಲ್ಲಿ ಇದನ್ನು ನೋಡ್ತಾರೆ, ನಮ್ಮ ಮಾತುಗಳು ಯಾವ ರೀತಿ ಇದೆ ನೋಡ್ತಾರೆ, ನಮ್ಮ ಸ್ಟೈಲ್ ಯಾವ ರೀತಿ ಇದೆ ನೋಡ್ತಾರೆ. ನಮ್ಮದು ಪ್ರತಿಯೊಂದೊಂದು ಗಮನಿಸುವಾಗ ನಾವು ಎಲ್ಲೂ ಕೂಡ ತಪ್ಪಿಗ್ರಸ್ತರೇ ಕಾಣಿಸ್ಕೋಬಾರ್ದು. ಯಾಕಂದರೆ ಎಲ್ಲದರಲ್ಲಿ ನಾವು ಪರಿಪೂರ್ಣರಾಗಬೇಕು. ಪರಿಪೂರ್ಣರಾಗಿ ಗಾವ ಏನಾಗ್ತಾರೆ? ಏನು ಸಾಕ್ಷಿ ಕೊಡ್ತಾರೆ ಅವರು? ಇವ್ರು ನಿಜಕ್ಕೂ ಕ್ರೈಸ್ತರು, ನಿಜಕ್ಕೂ ಕ್ರಿಸ್ತರನ್ನು ಅನುಸರಿಸುವಂಥವ್ರು, ಇವರು ನಿಜಕ್ಕೂ ಒಂದು ಸೇವಕರು ಅಂತಕ್ಕಂಥ ಬಿರುದು ಯಾವ ಬರ್ತದೆ ನಮಗೆ ಪ್ರಿಯರೇ? ನಮ್ಮ ಕ್ರಿಯೆಗಳಿಂದ, ನಮ್ಮ ವಿಶ್ವಾಸ, ನಮ್ಮ ಪ್ರೀತಿ, ನಮ್ಮ ಮಾತುಗಳು, ನಮ್ಮ ಸ್ಟೈಲಿ, ನಮ್ಮ ನಡೆ ನುಡಿ ಎಲ್ಲದರಲ್ಲೂ ಪರಿಶೋಧನೆ ಮಾಡುವಾಗ ಯಾಕೆ ಕಾಣಬೇಕಂದ್ರೆ ಕ್ರಿಸ್ತನ ತತ್ವಗಳು, ಕ್ರಿಸ್ತನ ಗುಣಲಕ್ಷಣಗಳ ಮೂಲಕ ಕಾಣಿದಾಗ ನಿಜಕ್ಕೂ ಕ್ರೈಸ್ತರು ಅಂತೇಳಿ ನಮ್ಮನ್ನು ಗುರುತಿಸ್ತಾರೆ ಪ್ರಿಯರೇ. ಅಂಥ ಗುರುತಿಸುವಂಥ ಗುಣಗಳು ನಮ್ಮಲ್ಲಿ ತಂದುಕೊಳ್ಬೇಕು. ಯಾಕಂದರೆ ಪ್ರೀತಿಸುವಂಥ ಮನಸ್ಸು, ಕ್ಷಮಿಸುವಂಥ ಮನಸ್ಸು, ದಯ ತೋರಿಸುವಂಥ ಮನಸ್ಸು, ಈ ರೀತಿ ಎಲ್ಲ ಗುಣಲಕ್ಷಣ, ಕ್ರಿಸ್ತ ಇರ್ತಕ್ಕಂಥ ಸ್ವಭಾವಗಳು, ಕ್ರಿಸ್ತ ಇರ್ತಕ್ಕಂಥ ಗುಣಲಕ್ಷಣಗಳು ನಮ್ಮಲ್ಲಿ ಬಂದಾಗ ನಮ್ಮನ್ನು ಏನು ತಿಳ್ಕೊತಾರೆ ಅವರು? ಇವರು ಕ್ರೈಸ್ತರು, ಇವರು ಸುವಾರ್ತಿಕರು, ದೈವ ಸೇವಕರು, ಕ್ರಿಸ್ತನ ಕುರಿತು ಸಾರುವಂಥವ್ರು ಅಂಥೇಳಿ ನಮ್ಮನ್ನು ಕೂಡ ಗುರುತಿಸ್ತಾರೆ. ದೇವರು ಕೂಡ ಗುರುತಿಸ್ತಾರೆ. ಗುರುತಿಸ್ಬೇಕಂದ್ರೆ ಏನು ಮಾಡಬೇಕು? ದೇವರು ಮೆಚ್ಚುವಂಥ ರೀತಿಯಲ್ಲಿ, ದೇವರು ಹೇಳುವಂಥ ರೀತಿಯಲ್ಲಿ ನಮ್ಮ ಬದುಕುಗಳು ಇರಬೇಕಂತೇಳಿ ನಾನು ಕೇಳ್ಕೊತಿದ್ದೀನಿ ಪ್ರಿಯರೇ. ಅದೇ ರೀತಿಯಲ್ಲಿ ಇದು ಮಾತು ನನ್ನದಲ್ಲ, ದೇವ್ರ ಮಾತದ. ಹಾಗಾಗಿ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೋಬೇಕು, ನಮ್ಮ ಜೀವಿತಗಳು ಯಾವ ರೀತಿ ಇದೆ, ನಿಜಕ್ಕೂ ನಾವು ದೇವ್ರು ಮೆಚ್ಚುವಂಥ ರೀತಿಯಲ್ಲಿ ನಮ್ಮ ಬದುಕಿದೆಯಾ, ದೇವರು ಸಂತೋಷ ಪಡ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಂಡು ನಾವು ದೇವ್ರ ಮುಂದೆ, ಆತರ ಮುಂದೆ ತಲೆಬಾಗಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋ ಪ್ರಿಯರೇ. ಎಲ್ಲರೂ ಕಣ್ಗಳು ಮುಚ್ಕೊಳ್ಳಿ, ನನ್ನ ಪ್ರಾರ್ಥನೆ ಮುಗಿಸ್ತೇನೆ. ಒಂದು ಸಾರಿ ಎಲ್ಲರೂ ಕಣ್ಣು ಮುಚ್ಚಿ ಆಲೋಚನೆ ಮಾಡಿ ನಮ್ಮ ಜೀವಿತ ಯಾವ ರೀತಿಯಲ್ಲಿದೆ ಅಂಥೇಳಿ ಎಲ್ಲರೂ ಕಣ್ಗಳು ಮುಚ್ಚಿಕೊಂಡು ಯಾವ ರೀತಿ ನಮ್ಮ ಜೀವಿತ ಬದುಕ್ತಾ ಇದ್ದೇವೆ, ನಾವು ದೇವರಿಗೆ ಸಂತೋಷ ಕೊಡುವಂಥ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಅಥವಾ ದೇವರಿಗೆ ವಿರೋಧ ಜೀವಿಸ್ತಾ ಇದ್ದೇವೆ ಅಂತಕ್ಕಂಥ ವಿಷಯ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಬದುಕುಗಳು ಯಾವ ರೀತಿಯಲ್ಲಿ ಇದ್ದೇವೆ, ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಮನುಷ್ಯರು ನೋಡೋದ್ರು ಕೂಡ ದೇವ್ರು ನೋಡ್ತಾ ಇದ್ದಾರೆ, ನಮ್ಮ ಹೃದಯ ದೇವ್ರು ನೋಡ್ತಾ ಇದ್ದಾರೆ ಪ್ರಿಯರೇ. ಹಾಗಾಗಿ ನಾವು ದೇವ್ರ ಹತ್ರ ನಮ್ಮನ್ನು ನಾವು ತಗ್ಗಿಸ್ಕೊಂಡು, ನಮ್ಮನ್ನು ನಾವು ಮನೋವೇತನೆಯಿಂದ ನಮ್ಮ ಜೀವಿತ ಯಾವ ರೀತಿ ಇದೆ, ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ, ನಮ್ಮ ಮಾತುಗಳು ಯಾವ ರೀತಿಗಿದೆ, ನಮ್ಮ ಜೀವಿತ ಯಾವ ರೀತಿಗಿದೆ, ನಾವು ಯಾವ ರೀತಿ ನಮ್ಮ ಜೀವಿತ ಇದೆ ಅಂತಕ್ಕಂಥ ವಿಷಯವನ್ನು ನಮ್ಮನ್ನು ಆಲೋಚನೆ ಮಾಡ್ಕೊಂಡು ದೇವರಿಗೋಸ್ಕರ ಬದುಕೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಿ. ಯಾಕಂದರೆ ನಾವು ಯಾರೂ ಕೂಡ ಪರಿಪೂರ್ಣರಲ್ಲ, ನಮ್ಮಲ್ಲಿ ಎಲ್ಲರಲ್ಲಿ ಏನೋ ಒಂದು ತಪ್ಪುಗಳಿದೆ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಇನ್ನು ಮುಂದೆ ನಿನಗೋಸ್ಕರ ಬದುಕ್ತೆ, ನಿನಗಾಗಿ ಜೀವಿಸ್ತೆ ಅಂತಕ್ಕಂಥ ಮಾತು ಕೊಡುತ್ತಾ ದೇವರ ಹತ್ರ ಒಂದು ಒಡಂಬಡಿಕೆ ಮಾಡಿಕೊಳ್ತಾ, ದೇವರೊಟ್ಟಿಗೆ ಪ್ರಾಮಿಸ್ ಮಾಡಿಕೊಳ್ತಾ ಆತನ ಹತ್ರ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ತಾ ಇದ್ದೇನೆ.
ಮಹಾ ಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು ಸ್ತೋತ್ರಗಳನ್ನು ಸಮರ್ಪಿಸುತ್ತೇನೆ ತಂದೆಗಿರುವ ದೇವರೇ, ನೀನು ಒಳ್ಳೆಯವನು. ಯಾವಾಗಲೂ ನಮ್ಮ ಜೀವಿತದಲ್ಲಿ ನಮ್ಮೆಲ್ಲರ ಕುಟುಂಬದಲ್ಲಿ ಒಳ್ಳೆಯದನ್ನೇ ಆಗಬೇಕಂತೇಳಿ ಒಳ್ಳೆಯದನ್ನೇ ಬಯಸುವಂಥ ದೇವರು, ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಅಯ್ಯ, ನಾವು ಮಟ್ಟಿ ಮನುಷ್ಯರು, ನರ ಮನುಷ್ಯರು, ಬಲಹೀನರು, ಅಯೋಗ್ಯರು, ಯಾವ ಕೆಲಸಕ್ಕೆ ಬಾರದವರು, ಆದಾಗೂ ನೀವು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀರಿ. ನಿಮ್ಮ ಸನ್ನಿಧಿಯಲ್ಲಿ ನಿಂತು ನಿಮ್ಮ ಶ್ರೇಷ್ಠವಾದಂಥ ಮಾತುಗಳು, ಜೀವವುಳ್ಳಂಥ ಮಾತುಗಳು ನಮಗೆ ಪ್ರಕಟಿಸೋದಕ್ಕೆ, ಹೇಳೋದಕ್ಕೆ ಒಂದು ಯೋಗ್ಯತೆಯನ್ನು ಕೊಟ್ಟಿದ್ದೀರಿ. ಎಲ್ಲೋ ತಿಪ್ಪಲಿದಂದು ನಮ್ಮನ್ನು, ಎಲ್ಲೋ ಪಾಪಿಷ್ಟರಾದ ನಮ್ಮನ್ನು ಪ್ರೀತಿ ಮಾಡಿ ಅಯ್ಯ ಸತ್ಯವೇದ ಗ್ರಂಥ ಹಿಡ್ಕೊಂಡು ನಿಮ್ಮ ಶ್ರೇಷ್ಠವಾದಂಥ ಮಾತುಗಳು ಪ್ರಕಟಿಸೋದಕ್ಕೆ ನಮಗೆ ಅವಕಾಶ ಕೊಟ್ಟು ತಂದೆ. ಆ ಯೋಗ್ಯತೆಯನ್ನು ಕಾಪಾಡಿಕೊಂಡು ನಿಮಗಾಗಿ ಬದುಕುವುದಕ್ಕೆ, ನಿಮ್ಮ ಚಿತ್ತಕ್ಕೆ ಅನುಸಾರ ಬದುಕುವುದಕ್ಕೆ, ನೀನು ಮೆಚ್ಚುವಂಥ ರೀತಿಯಲ್ಲಿ ಬದುಕುವುದಕ್ಕೆ, ನೀನು ಸಂತೋಷ ಪಡುವಂಥ ರೀತಿಯಲ್ಲಿ ನಮ್ಮ ಬದುಕನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಕೃಪೆ ಮಾಡಿ ತಂದೆ. ಯಾಕಂದರೆ ನಾವು ಬಲಹೀನರು, ಅಯೋಗ್ಯರು ತಂದೆ. ನಿಮ್ಮ ಬಲದಿಂದ, ನಿಮ್ಮ ಶಕ್ತಿಯಿಂದ, ನಿಮ್ಮ ಆತ್ಮದ ಬಲದಿಂದ ನಮ್ಮನ್ನು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಂದೆ. ತೆಲಬಂತ ಎಲ್ಲ ನಿನ್ನ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿ.